ನೆನೆಯಷ್ಟೇ ರಾಮಲಲ್ಲನ ಪ್ರಾಣ ಪ್ರತಿಷ್ಠೆಯಾಗಿದೆ. ಇನ್ನು ಮುಂದೆ ಅಯೋಧ್ಯೆ ನಗರಿಗೆ ಬರುವ ರಾಮ ಭಕ್ತರ ಸಂಖ್ಯೆ ಕೂಡ ಹೆಚ್ಚಾಗುತ್ತೆ. ಅಯೋಧ್ಯೆಗೆ ಬಂದವರು ಯಾರು ಕೂಡ ಹಸಿವಿನಿಂದ ಇರಬಾರ್ದು ಅಂತ ಹೇಳಿ ಅನೇಕ ಸಂಸ್ಥೆಗಳು ಸ್ವಯಂ ಪ್ರೇರಿತವಾಗಿ ಇಲ್ಲಿ ಅನ್ನದಾನವನ್ನ ಮಾಡ್ತಾ ಇದೆ. ಬಹಳ ಹೆಗ್ಗಳಿಕೆ ಹಾಗೆ ಹೆಮ್ಮೆಯ ವಿಚಾರ ಅಂದ್ರೆ ನಮ್ಮ ಕನ್ನಡ ಮಣ್ಣಿನ ಹೆಮ್ಮೆಯ ಹೆಣ್ಣುಮಗಳು ತೇಜಸ್ವಿನಿ ಅನಂತಕುಮಾರ್ ಅವರು ಕೂಡ ಅಯೋಧ್ಯೆಗೆ ಬರುವ ರಾಮ ಭಕ್ತರಿಗೆ ಅನ್ನ ಸಂತರ್ಪಣೆ ಮಾಡುವ ಕಾರ್ಯವನ್ನ ತಮ್ಮ ಅದಮ್ಯ ಚೇತನ ಸಂಸ್ಥೆಯ ಕಡೆಯಿಂದ ಮಾಡ್ತಿದ್ದಾರೆ. ಇವತ್ತು ನಮ್ಮ ಜೊತೆ ಮಾತನಾಡಲಿಕ್ಕೆ ಖುದ್ದು ತೇಜಸ್ವಿನಿ ಅನಂತಕುಮಾರ್ ಅವರಿದ್ದಾರೆ. ಮೇಡಮ್ ನಮಸ್ಕಾರ. ಮೊದಲದಾಗಿ ಅಯೋಧ್ಯೆ ಭೂಮಿಯಲ್ಲಿ ರಿಪಬ್ಲಿಕ್ ಕನ್ನಡದ ವೀಕ್ಷಕರ ಪರವಾಗಿ ಸ್ವಾಗತ ನಮ್ಮ ಕಾರ್ಯಕ್ರಮಕ್ಕೆ. ತಮಗೆ ನೆನೆ ಶ್ರೀ ರಾಮಲಲ್ಲನ ದರ್ಶನ ಆಗಿದೆ. ತಮಗೆ ಅಯೋಧ್ಯೆ ಇಲ್ಲೊಂದು ಮಂದಿರ ಆಗಬೇಕು, ಈ ಸಂಘರ್ಷ ಹೋರಾಟ ಅದಾದ ನಂತರದಲ್ಲಿ ಮಂದಿರ, ಅದ್ರ ಬಗ್ಗೆ ಮೊದಲ ಅಭಿಪ್ರಾಯ, ನಂತರದ ಧೈರ್ಯ ಮಾತುಕತೆ. ಮೊದಲನೇದಾಗಿ ನನಗೆ ಈ ಜೀವಮಾನದಲ್ಲೇನೆ ನಾನೇ ಬಂದು ಅದು ಮೊದಲನೇ ದಿನ ಶ್ರೀರಾಮಚಂದ್ರನ ಮಂದಿರದ ಹತ್ತಿರ ತನಕ ಬಂದು ದರ್ಶನವನ್ನು ಪಡೆಯುವಂಥ ಸೌಭಾಗ್ಯ ನನಗೆ ಸಿಗುತ್ತೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಜೊತೆಗೆ ಅಷ್ಟೇ ಅಲ್ಲ, ಬರೀ ದರ್ಶನ ಪಡೆಯೋದು ಅಷ್ಟೇ ಅಲ್ಲ, ಒಂದಿಷ್ಟು ಸೇವೆ ಮಾಡಲಿಕ್ಕೂ ಅವಕಾಶ ಸಿಕ್ಕಿರೋದು ನಿಜವಾಗ್ಲೂ ಇದೊಂದು ಸೌಭಾಗ್ಯ. ಯಾಕೆಂದರೆ ನಾವು ಅಷ್ಟು ದೂರದ ಬೆಂಗಳೂರಿನಿಂದ ಈ ಒಂದು ಚಳಿಯಲ್ಲಿ ಇಲ್ಲಿ ಬಂದು ಇಲ್ಲಿ ಇಡ್ಲಿ ಸಾಂಬಾರನ್ನು ಮಾಡ್ತಾಯಿದ್ದೀವಿ, ಪೊಂಗಲ್ಲು ಬಿಸಿಬೇಳೆ ಭಾತ್ ಮಾಡಿ, ಜೊತೆಗೆ ಕಾಫಿ ಟೀ, ಕೆಲವೊಮ್ಮೆ ಅವಲಕ್ಕಿ ಉಪ್ಪಿಟ್ಟು ಇವೆಲ್ಲವನ್ನು ಮಾಡಲಿಕ್ಕೆ ಶ್ರೀರಾಮಚಂದ್ರ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದೊಂದು ಕಿಂಚಿತ್ ಭಾಳ ಸಣ್ಣ ಸೇವೆ. ಇಲ್ಲಿ ಬರ್ತಿರೋವಂಥವ್ರು ಲಕ್ಷಾಂತರ ಜನ, ನಾವು ಕೊಡ್ತಿರೋದು ದಿನಕ್ಕೆ 1000 ಜನರಿಗೆ ಕೊಡಬೇಕು. ಜೊತೆಗೆ ವಿಶೇಷವಾಗಿ ಕೆಲವೊಬ್ಬರಿಗೆ, ಯಾಕಂದರೆ ಈ ಚಳಿಯಲ್ಲಿ ಇಲ್ಲಿ ಬಂದಿರ್ತಾರೆ, ಒಂದೊಂದ್ಸಲ ಎಲ್ಲಿ ಏನು ಸಿಗತ್ತೆ ಅಂತ ಗೊತ್ತಿರಲ್ಲ. ಸೊ ಇದೊಂದು ಸ್ಥಳ ಇದೆ, ಇದು ನಿಮ್ಮ ಮನೆ ಇಲ್ಲಿದೆ ಅಂಥೇಳಿ ಹೇಳುವಂಥ ಒಂದು ಸಣ್ಣ ಅವಕಾಶ ಇವತ್ತು ಭಗವಂತ ನಮಗೆ ಅದಮ್ಯ ಚೇತನ. ಈ ಪರಿಕಲ್ಪನೆ ಬಂದದ್ದು ಹೇಗೆ ಇಲ್ಲಿಗೇನೆ? ಅಂದ್ರೆ ಅಯೋಧ್ಯೆ, ನೀವು ಬೆಂಗಳೂರಿನಲ್ಲಿ ಸಾಕಷ್ಟು ಈ ರೀತಿಯ ಕಾರ್ಯಚಟುವಟಿಕೆ ಮಾಡ್ತಿದ್ದೀರಿ, ಕರ್ನಾಟಕದ ಉದ್ದಗಲಕ್ಕೂ ಕೂಡ ಅದನ್ನು ವ್ಯಾಪಿಸ್ತಿದ್ದೀರಿ ಕೂಡ. ಅಯೋಧ್ಯೆಯಲ್ಲಿ ಮಾಡಬೇಕು ಅಂತ ಅನ್ಸಿದ್ದು ಹೇಗೆ, ಯಾಕೆ ಅಂತ ಹೇಳಿ? ನಾನು ಕಳೆದ ತಿಂಗಳು ಇಲ್ಲಿ ಒಂದು ಕಾನ್ಫರೆನ್ಸ್ ಆಗಿತ್ತು, ಕ್ವಾಂಟಮ್ ಫಿಸಿಕ್ಸ್ ಆ್ಯಂಡ್ ವೇದಾಂತ ಅಂಥೇಳಿ. ಕಾನ್ಫರೆನ್ಸಲ್ಲಿ ನಾನು ಒಬ್ಬ ಇಂಜಿನಿಯರ್ ಆಗಿ ಮತ್ತು ಶಿವಪುರ ಕಾಲೇಜಿನ ಚಾನ್ಸಲರ್ ಆಗಿ ನನಗೂ ಅದಕ್ಕೆ ಆಮಂತ್ರಣ ಬಂದಿತ್ತು. ನಾನು ಭಾಗವಹಿಸಿದ್ದೆ. ಆ ಸಂದರ್ಭದಲ್ಲಿ ಇಲ್ಲಿ ಟ್ರಸ್ಟಿನ ಮುಖ್ಯಸ್ಥರನ್ನು ಭೇಟಿಯಾದಾಗ ಅವರು ಅವಾಗ ಹೇಳ್ತಾಯಿದ್ರು, ಈ ಥರ ಬೇರೆ ಬೇರೆ ಸಂಸ್ಥೆಯವರು ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಅಂತ. ನಮ್ಮ ಕನ್ನಡಿಗರು ಎಲ್ಲ ಕಡೆನೂ, ನಮ್ಮ ಇಂಜಿನಿಯರಿಂಗ್ ಇರ್ಬೋದು, ಗ್ರಾನೈಟ್ ಸಪ್ಲೈ ಮಾಡಿದವರು, ವಿಗ್ರಹ ಮಾಡಿದ್ದಂತೂ ಗೊತ್ತೇ ಇದೆ. ಅವರೆಲ್ಲ ಅಂದರು, ಮೇಡಮ್ ನೀವು ಯಾಕೆ ಇಲ್ಲಿ ಮಾಡಬಾರ್ದು, ನಾವೆಲ್ಲ ನಿಮ್ಮ ಜೊತೆಗಿರ್ತೀವಿ ಅಂತ ಹೇಳಿದರು. ಟ್ರಸ್ಟ್ನವರು ಹೇಳಿದರು, ವಿಶೇಷವಾಗಿ ಮಹಿಳೆಯ ನೇತೃತ್ವದ ಸಂಸ್ಥೆ ನಿಮ್ಮದು, ನಿಮ್ಗೆ ಎಷ್ಟಾಗುತ್ತೋ ಮಾಡಿ ಅಂತಂದರು. ನಾವು ಯೋಚನೆ ಮಾಡಿದ್ರೆ ಅಷ್ಟು ದೂರಿಂದ ಬಂದಮೇಲೆ ಏನು 50-100 ಏನು ಹೇಳಿ ಮಾಡೋದು. ನಾವು 400 ಜನಕ್ಕೆ ಉಪಹಾರ, ಇಡ್ಲಿ ಸಾಂಬಾರು ಮಾಡ್ತೀವಿ, ಮಧ್ಯಾಹ್ನ ಬಿಸಿಬೇಳೆ ಭಾತು, ಪೊಂಗಲ್, ಈ ಥರ ಎಲ್ಲ ಬಿಸಿ ಐಟಮೇ ಮಾಡ್ತೀವಿ. ಯಾಕಂದರೆ ಆ ಚಳಿ ನೋಡಿದ ಮೇಲೆ ನನಗನ್ನಿಸ್ತು ನಾವು ಬಿಸಿ ಬಿಸಿ ಆಗಿರೋ ಐಟಮ್, ಯಾಕಂದ್ರೆ ನಾವು ಮೊದಲು ಬಿಸಿಬೇಳೆ ಭಾತ್ ಮೊಸರು ಅನ್ನ ಅಂದ್ಕೊಂಡ್ವಿ, ಇಲ್ಲಿ ನೋಡಿದ್ರೆ ಮೊಸರು ಅನ್ನ ಸಾಧ್ಯನೇ ಇಲ್ಲ. ಬಿಸಿಬೇಳೆ ಭಾತೆ ಇನ್ನೇನು 5 ನಿಮಿಷ ಬಿಟ್ಟರೆ ತಣ್ಣಗಾಗಿ ಹೋಗ್ಬಿಡುತ್ತೆ. ಹೀಗಾಗಿ ಬಿಸಿಬೇಳೆ ಭಾತು, ಪಾಯಸ, ಹೀಗೆ ಸಾಯಂಕಾಲ ಕಿಚಡಿ, ಪೊಂಗಲ್, ಈ ಥರ ಇಲ್ಲಿಯ ಸ್ಥಳೀಯರಿಗೂ ಇಷ್ಟ ಆಗಬೇಕು. ವಿಶೇಷವಾಗಿ ನಮಗೆ ದಕ್ಷಿಣ ಭಾರತದ ನಮ್ಮ ಅಡುಗೆಯ ಒಂದು ರುಚಿಯನ್ನು ಇಲ್ಲಿರೋರು ತಗೋಬೇಕು. ಶ್ರೀರಾಮಚಂದ್ರ ಇಡೀ ಭಾರತ ಅಷ್ಟೇ ಅಲ್ಲ, ಇಡೀ ಜಗತ್ತಿನ ಒಬ್ಬ ಮಹಾಪುರುಷ. ಸೊ ಇಂಥ ಸಂದರ್ಭದಲ್ಲಿ ನಮ್ಮ ಕನ್ನಡದವರು ಅಡುಗೆಗೆ ನಾವು ಖ್ಯಾತಿ ಮಾಡಿದಂಥವ್ರು. ಮಹಾಭಾರತ ಯುದ್ಧದಲ್ಲೂ ನಮ್ಮ ಉಡುಪಿ ಮಹಾರಾಜರೇ ಎಲ್ಲರಿಗೂ ಮಾಡಿಕೊಟ್ರು ಅಂತ ನಾವು ಕಥೆಯಲ್ಲಿ ಓದಿದ್ದೀವಿ. ಅವಾಗ ನಮ್ಗೆ ಯೋಚನೆ ಬಂತು ಮಾಡಬೇಕು. ಅದ್ರ ಜೊತೆಗೆ ನಮ್ಗನ್ನಿಸ್ತು, ವಿಶೇಷವಾಗಿ ನಾವು ಬೆಂಗಳೂರು ನೋಡಿದಾಗ ದಕ್ಷಿಣ ಭಾರತ ಮತ್ತು ಉತ್ತರ ಭಾರತದಲ್ಲಿ ಇಲ್ಲಿ ಕಸ ಅಂದರೆ ಬಳಸಿ ಬಿಸಾಕೋ ಇದರ ಸಂಖ್ಯೆ ಜಾಸ್ತಿ. ಅದು ಪ್ಲಾಸ್ಟಿಕ್ ಲೋಟಗಳು, ಪ್ಲಾಸ್ಟಿಕ್ ಚಮಚಗಳು, ಕಾಗದ ತಟ್ಟೆಗಳು ಅಲ್ಲಿ ಇಲ್ಲಿ ಬಿಸಾಕಿರ್ದಿರ್ತದೆ. ಸೊ ನಾವು ಕಸರಹಿತ ಅಡುಗೆ ಮನೆ ಅಂತ ಖ್ಯಾತಿ ಮಾಡಿದವರು. ಇಲ್ಲೂ ಬಳಸಿ ಬಿಸಾಕೋ ತಟ್ಟೆ ಅಲ್ಲ, ಸ್ಟೀಲ್ ತಟ್ಟೆಯಲ್ಲೇ ಪ್ರಸಾದನೂ ಕೊಡಬೇಕು. ನಾವು ಅದಕ್ಕೆ ಡಿಶ್ ವಾಷರು ತೊಗೊಂಡು ಬಂದಿದ್ದೀವಿ ಅಲ್ಲಿಂದ. ನಾವು ಕಡ್ಡಿಪಟ್ಟಣದಿಂದ ಹಿಡ್ಕೊಂಡು ಡಿಶ್ ವಾಷರು, ಕಂಪೋಸ್ಟಿಂಗ್ ಯೂನಿಟ್ವರೆಗೆ ಅಕ್ಕಿ, ಬೇಳೆ, ಎಣ್ಣೆ, ಈ ಥರ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಬಂದು ಇಲ್ಲಿ ಈಗ 1 ತಿಂಗಳ ಅವಧಿಗೆ ಅಡುಗೆ ಮಾಡ್ತಾ ಇದ್ದೀವಿ. ಸರಿ, ಇಲ್ಲಿ ಕೆಲಸ ಮಾಡ್ತಿರೋರು ಎಷ್ಟು ಮಂದಿ ಸ್ಟಾಫ್ ಇದ್ದಾರೆ? ಇಲ್ಲಿನವರು ಇದ್ದಾರಾ ಅಥವಾ ಎಲ್ಲ ಕರ್ನಾಟಕದಿಂದ ಬಂದವರಾ? ಹೇಗೆ ಪೇಯ್ಡ್ ವರ್ಕರ್ಸ್ ಅಥವಾ ಅವರು ಸೇವೆ ಅಂತ ಮಾಡ್ತಿದ್ದಾರಾ ಹೇಗೆ ಅಂತ? ಇದರಲ್ಲಿ ನಾವು ಇಲ್ಲಿರೋರು ಯಾರೂ ಇಲ್ಲ, ಯಾಕಂದ್ರೆ ನಾವು ಇರೋದೇ 1 ತಿಂಗಳಿಗೆ. ನಮ್ಮ ರಾಜಸ್ಥಾನದಲ್ಲಿರೋ ಜೋಧ್ಪುರ್ ಅಡುಗೆ ಮನೆಯಲ್ಲಿ ಸ್ಥಳೀಯರು ಇದ್ದಾರೆ. ಆದರೆ ಇಲ್ಲಿ ನಾವು 1 ತಿಂಗಳ ಸೇವೆ ಇದೆ ಮತ್ತು ದಕ್ಷಿಣ ಭಾರತದ್ದೇ ಅಡುಗೆ ಮಾಡೋದ್ರಿಂದ ಎಲ್ಲರೂ ಅಲ್ಲಿಂದ ಬಂದಿರೋರೆ. ಇದರಲ್ಲಿ ಈಗ ನಾವು ಒಟ್ಟು
16 ಜನದ ತಂಡ. ಅದರಲ್ಲಿ ಈಗ 12 ಜನ ನಮ್ಮ ಸ್ಟಾಫೇ, ಉಳಿದ 4 ಜನ ಈಗ ವಾಲಂಟಿಯರ್ಸ್ ಇದ್ದೀವಿ. ಮತ್ತು ಬರೋಕ್ಕೆ ತಯಾರಿದ್ದಾರೆ. ಆದರೆ ಇಲ್ಲಿಯ ಸ್ಥಳಾವಕಾಶ ಇದನ್ನೆಲ್ಲ ನೋಡಿಕೊಂಡು ಬ್ಯಾಚ್ ವೈಸ್ ಸ್ವಯಂ ಸೇವಾಕರ್ತರು ಯಾರು ಬರ್ತಾ ಇದ್ದಾರೆ ಅವರು ಬ್ಯಾಚ್ ವೈಸ್ ನಮ್ಮ ಮೊದಲೇ ಹೆಸರು ಕೊಡಬೇಕು, ಬಂದು 2 ದಿನ 3 ದಿನ ಹೀಗೆ ಜೊತೆಗೆ ಬಡಿಸೋದಕ್ಕಿರ್ಬೋದು, ಈ ಥರದ ತರಕಾರಿ ಕತ್ತರಿಸೋದಿರ್ಬೋದು, ಈ ಥರದ ಬೇರೆ ಬೇರೆ ಸೇವಾ ಚಟುವಟಿಕೆ ಎಲ್ಲ ನಮ್ಮ ಜೊತೆಗೆ ಕೈ ಜೋಡಿಸಿ ಅಂತ ಹೇಳಿದ್ವಿ. ಈಗಾಗಲೇ ತಯಾರಾಗಿ ಕೂತಿದ್ದಾರೆ. ನಾನು ಹೋದ್ಮೇಲೆ ಅವ್ರನ್ನ 4 ದಿನಕ್ಕೆ ಒಂದು 4 ಜನನೇ ಕಳಿಸ್ತಾ ಇದ್ದೀವಿ. ಸರಿ.